ಮಂಜಣ್ಣ ನಾನು ಆಗಲೇ ಹೇಳ್ತಿದ್ದೆ, ಮನುಷ್ಯನ ಜೀವನ ಅಂತಂದಾಗ ನಾವು ಒಂದು ಹೆಜ್ಜೆ ಸರಿಯಾಗಿಡ್ತೀವಿ, ಒಂದು ಹೆಜ್ಜೆ ತಪ್ಪಾಗಿಡ್ತೀವಿ, ಎಡುತ್ತೀವಿ ಆವಾಗ. ಅದು ಎನಿಥಿಂಗ್, ಇದು ಯಾವುದ್ರಲ್ಲಿ ಆಪ್ಷನಲ್ ಚಾಯ್ಸಲ್ಲಿ ಆಗಿರಬಹುದು, ನಮ್ಮ ಮಾತಲ್ಲಾಗಿರಬಹುದು, ನಮ್ಮ ನಡೆ ನುಡಿ ಕೃತಿ ಎಲ್ಲದರಲ್ಲೂ ಎಡುತ್ತೀವಿ ನಾವು. ಮನುಷ್ಯರಂದರೆ ಸಹಜವಾಗಿ ಎಡುತ್ತೀವಿ. ಬಿಗ್ ಬಾಸಲ್ಲಿ ನೀವು ಒಂದು ದೊಡ್ಡ ಮಟ್ಟದಲ್ಲಿ ನಾನು ಎಡುವುದೇ, ಅಯ್ಯೋ ಇದೊಂದು ಮಾಡಬಾರ್ದಿತ್ತು ಅನ್ನೋವಂಥ ಒಂದು ಮೊಮೆಂಟ್, ಇದು ಆಗಿಲ್ಲ ಅಂತಂದಿದ್ರೆ ನಾನು ಬಿಗ್ ಬಾಸ್ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಎಡುವಿನ ಮೊಮೆಂಟ್ ನೆನ್ಪು ಮಾಡ್ಕೋಬೋದು ಯಾವುದಾದ್ರು? ಎಡವಿಲ್ಲ, ಎಲ್ಲೋ ಕರೆಕ್ಟಾಗೇ ಇದ್ರಿ ಅಂತೀರಿ. ಎಲ್ಲ ಒಂದು ಕಡೆ ಗೌತಮಿ ಮತ್ತು ಮೋಕ್ಷಿತಾ ಅವರ ನಡುವೆ ಮಂಜಣ್ಣ ಸಿಲುಕಿ ಒಂದೊಂದು ಕಡೆ ವಿಲವಿಲ ಅಂತ ಒದ್ದಾಡ್ತಿದ್ರು ಅಂತ ಅನಿಸುತ್ತೆ. ಅವ್ರದ್ದು ಒಂದು ಥಾಟ್ ಆಫ್ ಮೈಂಡು, ಇವ್ರದ್ದು ಒಂದು ಥಾಟ್ ಆಫ್ ಮೈಂಡು. ಇದರಲ್ಲಿ ನೀವೆಲ್ಲ ತ್ರಿಶಂಕು ಸ್ವರ್ಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ರಿ. ಅಲ್ಲಿ ಹೋಗ್ಲಾ, ಮೇಲೆ ಹೋದರೆ ಅವ್ರ ಕಡೆ, ಕೆಳಗೆ ಹೋದರೆ ಇವ್ರ ಕಡೆ, ಮಿಡ್ಲಲ್ಲೇ ಬೆಟರು ಅನ್ನೋ ಥರದಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಮಂಜಣ್ಣ ಅವಾಗ ಕಾಣಿಸ್ಕೊತಾ ಇದ್ರು ನಮಗೆ ಬಿಗ್ ಬಾಸಲ್ಲಿ. ಅಂದರೆ ಈಗ 24 ಗಂಟೆಗಳು ನಾವು ಹೇಗೆ ನಡ್ಕೋತೀವಿ, ಹೇಗೆ ಇರ್ತೀವಿ ಅನ್ನೋದನ್ನು 1.5 ಗಂಟೆ ತೋರಿಸ್ತಾರಣ್ಣ ಆಚೆ ಕಡೆ. ಆ 1.5 ಗಂಟೆನಲ್ಲಿ ಏನು ತೋರಿಸಿದ್ದಾರೆ ಏನು ಅನ್ನೋದು ನನಗೂ ಗೊತ್ತಿರಲ್ಲ. ಇನ್ನು ಒಂದು ಎಪಿಸೋಡು ನೋಡಿಲ್ಲ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಏನೇನು ಕಾಣಿಸುತ್ತೋ ಆ ಥರ ನೋಡ್ತಿರ್ತಾರೆ. ಬಟ್ ಅಲ್ಲಿ ಜೀವಿಸಬೇಕು ಅಂತಂದರೆ ಒಂದು ನಮಗೆ ಮಾರಲ್ ಸಪೋರ್ಟು ಅನ್ನೋದು ಇದ್ದೇ ಇರಬೇಕಣ್ಣ. ಬಟ್ ಆ ವಿಚಾರದಲ್ಲಿ, ಮೋಕ್ಷಿತ ವಿಚಾರದಲ್ಲಿ ಅವರು ಒಂದು ಸೆಂಟಿಮೆಂಟ್ ಇದೆ. ನನ್ನ ತಮ್ಮನ ಹೆಸರು ಮಂಜು, ನನ್ನ ಹೆಸರು ಮಂಜು, ಅಲ್ಲಿ ಅಣ್ಣ ತಂಗಿ ಅನ್ನೋ ಒಂದು ಬಾಂಧವ್ಯ ಇದೆ. ಬಟ್ ಅವ್ರದ್ದು ಒಂದು ಜೀವ. ಈ ಕಡೆ ಗೌತಮಿ ಅವ್ರಿಗೂ ಒಂದು ಗೆಳೆತನ, ಒಂದು ಫ್ರೆಂಡ್ಶಿಪ್ ಇದೆ. ಅವ್ರದ್ದು ಒಂದು ಜೀವ, ನಂದು ಒಂದು ಜೀವ. ಎಲ್ಲರಿಗೂ ಪ್ರತಿಯೊಬ್ಬನಿಗೂ ಕೋಪ ಬರುತ್ತೆ, ನಗು ಬರುತ್ತೆ, ಅಳು ಬರುತ್ತೆ. ಪ್ರತಿಯೊಂದೂ ನವರಸಗಳು ಎಲ್ಲ ಮನುಷ್ಯನಲ್ಲೂ ಇದ್ದೇ ಇರುತ್ತೆ, ಮಾನವೀಯತೆ ದೃಷ್ಟಿಯಿಂದ. ಹಂಗಿರುವಾಗ ನಾವು ಚೂಸ್ ಮಾಡ್ಕೊಂಡಿದ್ದು ಯಾರು ಬೇರೆಯವರಲ್ಲ. ಬೇರೆಯವ್ರ ಮೇಲೆ ನಾವು ಬೇರೆಯವರಿಂದ ಹಿಂಗೆ ಆಯಿತು ಅಂತ ಹೇಳೋಕ್ಕಿಂತ ಮುಂಚೆ ನಮಗೆ ನಾವು ನೋಡಿಕೊಂಡ್ರೆ ನಾವು ಚೂಸ್ ಮಾಡ್ಕೊಂಡಿದ್ದು ಎಲ್ಲವನ್ನು. ಹಾಗಾಗಿ ನನ್ನ ಏಳು ಬೀಳುಗಳು, ನನ್ನ ಬಿಗ್ ಬಾಸಲ್ಲಿ ನನ್ನ ಆಟ, ಅದೆಲ್ಲದಕ್ಕೂ ಕಾರಣಕರ್ತರು ಎಲ್ಲನೂ ನಾನೇ. ಬಟ್ ಬೇರೆಯವ್ರು ಯಾರೂ ಇಲ್ಲ. ಅದೇನೋ ಸಿಕ್ಕಾಕೊಂಡ್ರಿ ಹಾಗೆ ಹೀಗೆ ಅಂದ್ರಲ್ಲ, ನಾನು ಎಲ್ಲೂ ಸಿಕ್ಕಾಕೊಂಡಿಲ್ಲ. ಬಟ್ ನಾನು ಇರೋ ವ್ಯಕ್ತಿತ್ವನೇ ಹಾಗೆ. ಯಾರಾದರೂ ಒಬ್ಬರು ಚಿಕ್ಕವರಾಗಲಿ ದೊಡ್ಡವರಾಗಲಿ ನನಗೇನಾದರೂ ಹೇಳ್ತಾರೆ ಅಂದರೆ ಕೈ ಕಟ್ಕೊಂಡು ಕೇಳ್ತೀನಣ್ಣ. ಅದು ಒಳ್ಳೇದೇ ಅಲ್ವಾ? ಗೌತಮಿ ಅವರು ಭಾಷೆ ಬಗ್ಗೆ ಹೇಳ್ಕೊಡ್ತಿದ್ರು. ಅದಾದಮೇಲೆ ಈಗ ಮಾತಾಡಬಾರ್ದು, ಆಮೇಲೆ ನಮ್ಮದು ಭಾಷೆ ಹಂಗೆ ಇರುತ್ತೆ, ಕೋಪ ಬಂದಾಗ ಕೆಲವೊಂದು ಪದಗಳು ಬಳಕೆ ಆಗೋಗುತ್ತೆ, ಅದನ್ನು ಮಾಡಬಾರ್ದು ಅಂತ ಹೇಳ್ತಿದ್ರು. ಅದಾದಮೇಲೆ ಒಂದಷ್ಟು ವಿಚಾರಗಳನ್ನ ಹೇಗೆ ಡಿಸಿಷನ್ಸ್ ತೊಗೋಬೋದು ಇವೆಲ್ಲನೂ ಕೂತು ಚರ್ಚೆ ಮಾಡ್ತಿದ್ವಿ. ಆಮೇಲೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೇ ಇಲ್ಲ. ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು ಅನ್ನೋದೇ ಅವ್ರ ಉದ್ದೇಶ, ಅವ್ರ ವ್ಯಕ್ತಿತ್ವ. ಅವ್ರ ವ್ಯಕ್ತಿತ್ವದಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ತುಂಬಾ ನಂಗೆ ಕಂಫರ್ಟಬಲ್ ಅನಿಸ್ತಿತ್ತು. ಆ ಬಿಗ್ ಬಾಸ್ ಮನೇಲಿ 24 ಗಂಟೆನೇ ಒಂದ್ಸಲ ಏನಾದರೂ ಬ್ಲೈನ್ಸ್ ಏನಾದರೂ ಕ್ಲೋಸ್ ಆಗ್ಬಿಟ್ಟು ಟಾಸ್ಕಿಗೆ ಏನಾದರೂ ರೆಡಿ ಮಾಡ್ತಿದ್ರೆ 4-5 ಅವರ್ ಕೂತ್ಕೋಬೇಕಣ್ಣ ಬೆಡ್ರೂಮಲ್ಲಿ. 4-5 ಅವರ್ ಒಂದು ಕಡೆ ಕೂತ್ಕೋಬೇಕು. ಬಟ್ ಕೆಲವೊಬ್ರು ನಮಗೆ ಇಷ್ಟ ಆಗೋರ ಜೊತೆ ನಾವು ಕೂತ್ಕೊಂಡು ಮಾತಾಡ್ತಿದ್ರೆ ಆ ಕಂಫರ್ಟಬಲ್ ಇದರಲ್ಲಿ ನಮಗೆ ಒಂದಷ್ಟು ವಿಚಾರಗಳು ನಾವು ತಿಳ್ಕೊತಾ ಹೋಗ್ತೀವಿ, ಕಲಿತಾ ಹೋಗ್ತೀವಿ. ಆ ರೀತಿ ಗೆಳೆತನ ನೀವೇನು ಹೇಳಿದ್ರಿ ಸಿಕ್ಕಾಕೊಂಡಿದ್ದು ಅದಲ್ಲ, ಕೇಳಿಸ್ಕೊತಿದ್ವಿ, ಆ ಥರ. ಈ ಡಬಲ್ ಮೈಂಡೆಡ್ ಪೀಪಲ್ ಅಂತ ಯಾರಾದರೂ ಅನಿಸಿದ್ರ ಬಿಗ್ ಬಾಸಲ್ಲಿ? ಒಂದು ಕಡೆ 6 ಕೊಟ್ರೆ ಅತ್ತ ಕಡೆ 3 ಕೊಟ್ರೆ ಸೊಸೆ ಕಡೆ. ಅಣ್ಣ ಅದು ಆಟದಲ್ಲಿ ಸುಮಾರು ಜನ ಆ ಥರದ್ದು ಪರಿಸ್ಥಿತಿಗಳಲ್ಲಿ, ಇವಾಗ 1 ವೀಕು ನಾವು ನೀವು ಒಂದೇ ಗ್ರೂಪಲ್ಲಿ ಆಡಿರ್ತೀವಿ, 1 ವೀಕು ನೀವು ಆಪೋಸಿಟ್ ಗ್ರೂಪಲ್ಲಿ ಆಡಿರ್ತೀವಿ, 1 ವೀಕ್ ಆಡಬೇಕಾದ್ರೆ ಒಂದಷ್ಟು ಮಾತಾಡಿರ್ತೀವಿ. ಇವಾಗ ಆಪೋಸಿಟ್ ಆಡಬೇಕಾದ್ರೆ ನೀವು ನನ್ನ ಹತ್ರ ಆವತ್ತು ಹಂಗೆ ಹೇಳಿದಲ್ವ ಲಾಸ್ಟ್ ವೀಕು ನೀನು ಹೇಗೆ ಅಂತ ಮಾತಾಡ್ತೀರಾ. ಉಳಿವಿಕೆಗೋಸ್ಕರ ಒಂದಷ್ಟು ಮಾತುಗಳು ಬರುತ್ತಣ್ಣ. ಆದರೆ ಸುದೀಪಣ್ಣ ಒಂದೆರಡು ವಿಚಾರಗಳನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಏನೋ ಫ್ರೆಂಡ್ಶಿಪ್ಪು ಅಂತಂದಾಗ 100 ವಿಚಾರಗಳನ್ನು ಹೇಳ್ಕೊಂಡ್ಬಿಟ್ಟಿರ್ತೀವಪ್ಪ. ಏನೋ ಹೇಳ್ಕೊಂಡಿದ್ದನ್ನು ತಗೊಂಬಂದು ಇಲ್ಲೆಲ್ಲೋ ಜನ ನಿಂತಿದ್ದಾಗ ಅದಂತಂದು ಹೇಳಿಬಿಟ್ರೆ ಆ ಫ್ರೆಂಡ್ಶಿಪ್ ಎಲ್ಲಿ ಬೆಲೆ, ಎಲ್ಲಿ ವ್ಯಾಲ್ಯೂ ಅಂತ. ಸೊ ಈ ಥರದ ಡಬಲ್ ಮೈಂಡೆಡ್ ಪೀಪಲ್ಗಳನ್ನು ಸುದೀಪಣ್ಣನೇ ಕೆಲವೊಂದು ಸಲ ಎಕ್ಸ್ಪೋಸ್ ಮಾಡಿದ್ರು ಸ್ಟಾರ್ಟಿಂಗಿಂದಾನೆ ಅಂತ ತಿಳ್ಕೊಳ್ಳಲ್ಲ. ಅದರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕನ್ನಿಂಗು, ಅಂದರೆ ಹೆಲ್ದಿ ವೈಸೇ ಅಂದ್ಕೊಳ್ಳಿ, ವಿನ್ ಆಗಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಸ್ವಲ್ಪ ಕನ್ನಿಂಗು, ಸ್ವಲ್ಪ ಬುದ್ಧಿ ಯೋಚನೆ ಮಾಡಿದ್ರು, ಬಟ್ ವರ್ಕೌಟ್ ಆಗಿಲ್ಲ ಅನ್ನೋ ಯಾರು? ತ್ರಿವಿಕ್ರಮ್. ಅವನಿಗೆ ಏನು ಅಂತಂದರೆ ಅವನು ನಿಜವಾಗ್ಲೂ ಮನಸ್ಸಿಂದ ಕೆಟ್ಟವ್ರು ಯಾರೂ ಇಲ್ಲ ಅಲ್ಲಿ. ಅವ್ರವ್ರ ಆಟ ಅಂದರೆ ಬಿಗ್ ಬಾಸ್ ಮನೆಗೆ ಬಂದು ಆಟ ಆಡ್ತಿದ್ದಾರೆ. ಬಟ್ ಅವ್ನು ಏನು ಕ್ಯಾಲ್ಕುಲೇಷನ್ ಅಂತಂದರೆ ಅವನು ಉಳುವಿಕೆಗೋಸ್ಕರ ಅವನೇನು ಮಾಡ್ತಿದ್ದ, ನನ್ನನ್ನು ಯಾರು ಆಚೆನೇ ಕಳಿಸ್ಬಾರ್ದು ಅನ್ನೋ ರೀತಿ ಎಲ್ಲರ ಹತ್ರನೂ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡು, ಒಂದಷ್ಟು ಎಲ್ಲರ ಹತ್ರ ಮಾತಾಡಿಕೊಂಡು ಆ ಥರ ಪ್ಲ್ಯಾನ್ ಮಾಡ್ದೆ. ನಾನು ಉಳ್ಕೋಬೇಕು ಅನ್ನೋದಕ್ಕಿಂತ ನನ್ನನ್ನು ಯಾರು ಆಚೆ ಕಳಿಸ್ಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಆ ಥರದ್ದು ಒಂದಷ್ಟು ಮಾಸ್ಟರ್ ಪ್ಲ್ಯಾನ್ಗಳು ಮಾಡ್ಕೊಂಡ. ಯಾರ ಜೊತೆಗಳಾದರೂ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪ ಆ ಥರದ್ದು ಏನಾದರೂ ಬಂತು ಅಂದರೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡೋದಿರ್ಬೋದು, ಕ್ಲಿಯರ್ ಮಾಡ್ಕೊಳ್ಳೋದು, ಮನೇಲಿ ಎಲ್ಲರ ಜೊತೆ ಕಂಫರ್ಟಬಲ್ ಆಗಿ ಇರೋದಿರ್ಬೋದು. ಆಮೇಲೆ ಗೇಮ್ ಮಾಡಬೇಕಾದ್ರೆ ಯಾರನ್ನ ನಾನು ನಾಮಿನೇಷನ್ ಮಾಡಬೇಕು, ಯಾರು ಮಾಡಬಾರ್ದು, ಯಾರ ಜೊತೆ ಗಲಾಟೆ ಮಾಡಿಕೊಂಡ್ರೆ ಹೇಗೆ ಏನು, ಇವೆಲ್ಲ ಒಂದಷ್ಟು ವಿಚಾರಗಳನ್ನ ನೀಟಾಗಿ ಅರ್ಥ ಮಾಡಿಕೊಂಡು ಮಾಡ್ತಿದ್ದ. ಬಟ್ ನಿಮ್ಮ ಪ್ರಕಾರ ಅದು ಒಳ್ಳೇದು ಅಂತ ಅನಿಸ್ತಾ? ಒಳ್ಳೇದೇ. ಅದು ಎಲ್ಲರೂ ಅವ್ರವ್ರ ವ್ಯಕ್ತಿತ್ವಗಳು ಸರ್.
ಅವ್ರವ್ರ ವ್ಯಕ್ತಿತ್ವಗಳು. ಇವಾಗ ರಜತ್ ಕಿರ್ಚಾಡ್ತಾನೆ, ರಜತ್ ನೇರ ನುಡಿ ಅಂತಾನೆ, ರಜತ್ ಹೊರಗಡೆ ಹೇಗಿದ್ದೀನೋ ಹಾಗೆ ಅಂತಾನೆ. ಇವಾಗ ಗೌತಮಿ ಅವರು ಬಿ ಪಾಸಿಟಿವ್ ಅಂದ್ಕೊಂಡು ಅವ್ರು ಹೇಗಿರ್ತಾರೋ ಹಾಗೆ. ಮೋಕ್ಷಿತ್ ಅದು ಒಂದಷ್ಟು ಸ್ವಾಭಿಮಾನಿ ನಾನು ಅನ್ನೋ ರೀತಿ ಹೇಳ್ತಾಳೆ. ಚೈತ್ರಕ್ಕ ನನಗೆ ಯಾವುದೇ ವಿಚಾರಗಳು ಬಂದರೂ ನಾನು ಯಾರನ್ನೂ ಬಿಡಲ್ಲ ಅನ್ನೋ ರೀತಿ, ಇಲ್ಲ ನೆಮ್ಮದಿಯಾಗಿದ್ದು. ಲಾಸ್ಟ್ ವೀಕ್ಗಳಲ್ಲಿ ಬೇರೆ ರೀತಿನೇ ಕಾಣಿಸಿದ್ರು. ಒಬ್ಬೊಬ್ರು ಈ 100 ದಿನ ಅಂತೂ ಒಂದು ವ್ಯಕ್ತಿತ್ವ ನಾಟಕ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ನಾನು 2 ದಿನ ಮಾಡ್ಬೋದು, ನಾನು ಹಿಂಗೆ ಏನೋ ಒಂದು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. 3ನೇ ದಿನ ಆಟೋಮೆಟಿಕ್ಲಿ ಅದು ಅವನು ಗೊತ್ತಿಲ್ದಂಗೆ ಅವನು ನಿಜವಾದ ವ್ಯಕ್ತಿತ್ವ ಆವಾಗವಾಗ ಹೊರಗಡೆ ಬಂದೇ ಬಿಡುತ್ತೆ. ಈ 100 ದಿನಾನು ವ್ಯಕ್ತಿತ್ವದ ನಾಟಕ ಆಡೋದಕ್ಕೆ ಟ್ರೈ ಮಾಡಿದವ್ರು ಯಾರಾದರೂ ಕಾಣಿಸ್ತಾರೆ ನಿಮಗೆ ಲಾಸ್ಟ್ 5-10 ವೀಕ್ಸ್ ಅಲ್ಲಿ? ಯಾರು ಒಬ್ಬರೂ ಇಲ್ಲ ಸರ್. ಎಲ್ಲರೂ ನಿಜವಾದ ಆಟನೇ ಆಡಿದ್ದಾರೆ. ನಿಜವಾಗ್ಲೂ ವ್ಯಕ್ತಿತ್ವನ ಅಂದರೆ ವ್ಯಕ್ತಿತ್ವದಲ್ಲಿ ಕೆಲವೊಂದು ವಾರಗಳು ಕೆಲವೊಂದು ರೀತಿಯಲ್ಲಿ ಯಾರೋ ಒಂದು ಹಂಗಿರ್ಬೇಕಾದ್ರೆ ಏರುಪೇರು ಆಗ್ಬೋದು ಸರ್. ಅಷ್ಟು ಬಿಟ್ಟರೆ ನಿಜವಾಗ್ಲೂ ಯಾರು ಜೆನ್ಯೂನಾಗಿ ಎಲ್ಲಿ ಆಚೆ ಕಡೆ ಅವ್ರ ವ್ಯಕ್ತಿತ್ವ ಲೈಕ್ ಹೇಗಿದ್ರೋ, ಅವ್ರ ಮನಸ್ಥಿತಿಗಳು ಹೇಗಿರುತ್ತೋ, ಒಂದಷ್ಟು ಸಿಚುವೇಶನ್ಗಳಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು. ಕೋಪ ಬಂದಾಗ ಹೇಗೆ ನಡ್ಕೋತಾರೆ, ಅಳು ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಸೆಂಟಿಮೆಂಟ್ ಅಂದರೆ ಅವೆಲ್ಲನೂ ಅವ್ರ ವ್ಯಕ್ತಿತ್ವನ ಸರ್. ಆಚೆ ಹೋಗಿದ್ದವರು ಅಷ್ಟೇ. ನಾವೇನೋ ಟಾಪ್ 5 ಅಂತೀವಿ. ಶಿಶಿರ್ ಹೇಗಿದ್ನೋ ಹಾಗೆ ಇದ್ದ, ಐಶ್ವರ್ಯ, ಅನುಷಾ, ಮಾನಸ ಎಲ್ಲ ಪ್ರತಿಯೊಬ್ಬರು ಅಷ್ಟೇ ಸರ್. ಈ ಸಲ ಬಿಗ್ ಬಾಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವರೆಲ್ಲ ಹೊರಗಡೆ ಬಂದ್ಬಿಟ್ರು. ಒಂದಿಬ್ಬರಂತೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರು. ನಾನು ಸ್ಪೆಸಿಫಿಕ್ ಆಗಿ 1 by 1 ಒಬ್ಬರೊಬ್ಬರನ್ನೇ ವಿಚಾರಗಳನ್ನು ತಗೊಳ್ತಾ ಇರ್ತೀನಿ. ರಂಜಿತ್ತು ಸ್ವಲ್ಪ ಡಿಸರ್ವಿಂಗ್ ಇರುವಂಥ ವ್ಯಕ್ತಿನೇ ಆಗಿದ್ರು. ಬಟ್ ಏನೋ ಒಂದು ರಂಜಿತಲ್ಲಿ ಅವನು ಎಂಟರ್ಟೈನ್ಮೆಂಟ್ ಆ ಸೈಡ್ ಅಂದರೆ ಸ್ಟಾರ್ಟ್ ಮಾಡಿದ್ದ, ಎಂಟರ್ಟೈನ್ ಮಾಡೋದು ಜನಗಳನ್ನ, ಆಮೇಲೆ ಇಮಿಟೇಟ್ ಮಾಡೋದು. ಅಲ್ಲಿ ಒಂದಷ್ಟು ಮಜಾ ಕೊಡ್ತಿದ್ದ ಸ್ಪಾಂಟೇನಿಯಸ್ ಆಗಿ ಎಲ್ಲ. ಆಮೇಲೆ ಟಾಸ್ಕ್ ವಿಚಾರಗಳಲ್ಲಿ ಬಂದವು ಒಂದಷ್ಟು ಪ್ಲ್ಯಾನ್ ಮಾಡ್ತಿದ್ದ, ಹೇಗೆ ಆಡಬೇಕು, ಹೇಗೆ ಯಾರನ್ನ ಯಾವ ಪೊಸಿಷನಲ್ಲಿ ನಿಲ್ಲಿಸ್ಬೇಕು ಫಿಸಿಕಲಿ. ಆಮೇಲೆ ಒಂದಷ್ಟು ಮಾರ್ನಿಂಗ್ಗೆ ಒಂದಷ್ಟು ಜಿಮ್ಮು, ಲೈಕ್ ಎಲ್ಲರನ್ನೂ ಕರ್ಕೊಂಡು ಒಂದು 3-4 ಜನನ ವರ್ಕೌಟ್ ಹೇಳ್ಕೊಡೋದು, ಈ ಥರದ್ದೆಲ್ಲ. ಬಟ್ ಡಿಸರ್ವ್ ಇತ್ತು ಸರ್. ಟಾಪ್ 5 ಫೈನಲ್ ವೀಕ್ ಗಂಟ ಬರುವಂತಹ ಸ್ಪರ್ಧಿ ಸರ್. ಯಾರ್ದೋ ತಪ್ಪಿಗೆ ಹೊರಗಡೆ ಬರುವಂಗೆ ಆಗೋಯ್ತು ಪಾಪ ವ್ಯಕ್ತಿ. ಜಗದೀಶ್ ಅವರು ಪೂರ ಎಂಟರ್ಟೈನ್ಮೆಂಟು ಸರ್. ಅವ್ರ ಎಂಟರ್ಟೈನ್ಮೆಂಟು ಒಂದಷ್ಟು ಕಂಟೆಂಟ್ ಕೊಡಬೇಕು ಅಂತಲೇ ಓಡಾಡ್ತಿದ್ರು. ಅದು ನಮಗೂ ಗೊತ್ತಾಗ್ತಿತ್ತು. ಜಗಳ ಆಡೋರು, ಒಂದಷ್ಟು ತೀಟ್ಲೆ ಮಾಡೋರು, ಒಂದಷ್ಟು ಕೆಣಕೋರು, ಅದೆಲ್ಲ ಆದಮೇಲೆ ಹೆಂಗಿತ್ತು ಕಂಟೆಂಟು ಅನ್ನೋರು. ನಮ್ಮ ಹತ್ರ ಬಂದ್ಬಿಟ್ಟು ಹೆಂಗಿತ್ತಳ ಮಂಜಳ, ಸಕ್ಕತ್ತಲ್ವಣ, ಇದು ಟೆಲಿಕಾಸ್ಟ್ ಆಗುತ್ತಲ್ಲಣ, ಪಕ್ಕಾಣ ಅನ್ನೋರು. ಬಟ್ ಆ ಮೈಂಡ್ ಸೆಟ್ಟಲ್ಲೂ ಆಡ್ತಾರೆ ಅಲ್ಲಿ. ಆ ಮೈಂಡ್ ಸೆಟ್ಟಲ್ಲೂ ಸ್ವಲ್ಪ ಜನ ಆಡ್ತಾರೆ. ಬಟ್ ನಾನು ಕೇಳೋದು 100 ದಿನಕ್ಕೂ ಆ ಕಂಟೆಂಟು ಇದು ಪ್ರೋಮೋ ಗೊತ್ತಿಲ್ಲ. ಅವ್ರು ಇರೋಷ್ಟು ದಿನ ಹಂಗೆ ಮಾಡ್ತಿದ್ರು. ಇವಾಗ ಯಾರು ಸ್ಟ್ರಾಂಗ್ ಆಗಿದ್ದಾರೆ, ಯಾವ ವಿಚಾರಕ್ಕೆ ನಾನು ರೈಸ್ ಮಾಡಬೇಕು, ಏನು ಯಾವ ವಿಚಾರ ಅಂದರೆ ನೋಡ್ತಿದ್ರು ಅವರು. ಬಟ್ ಮೈಂಡಲ್ಲಿ ಇದೊಂದು ಪ್ರೋಮೋ ಕಟ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಕಟ್ಟು ಕೊಡಬೇಕು, ಇಡೀ ಎಪಿಸೋಡಲ್ಲಿ ನಾಳೆ ಜಾಸ್ತಿ ಹೈಲೈಟ್ ಆಗಬೇಕು ಅಂತ. ಆ ಮನುಷ್ಯನ ಉದ್ದೇಶನೇ ಅಷ್ಟು. ನಾನು ಆಟ ಆಡೋಕ್ಕೆ ಬಂದಿದ್ದೀನಿ, ನಾನು ಜನಗಳನ್ನ ಪ್ರೀತಿ ಮಾಡಬೇಕು. ಯಾರೂ ಮಾತಾಡಿಲ್ಲ ಅಂದರೆ ಕ್ಯಾಮ್ರಾ ಮುಂದೆ ಹೋಗಿ ಮಾತಾಡೋರು. ಬಿಗ್ ಬಾಸ್ ನಿನ್ನೆ ಕೊಂಡ್ಕೋತೀನಿ ಅನ್ನೋರು. ಆ ಥರ ಹೊರಗಡೆ ಬಂದ ಮೇಲೆ ಸ್ವಲ್ಪ ಅವಾಂತರಗಳು ಮಾಡ್ಕೊಂಡ್ರು. ಗೊತ್ತಾಯ್ತು ಇತ್ತೀಚೆಗೆ ಕೆಲವೊಂದು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲ. ಅಂದರೆ ಅಷ್ಟು ನಾನು ಯಾರ ಬಗ್ಗೆನೂ ತಿಳ್ಕೊಳಕ್ಕೆ ಹೋಗಲ್ಲ. ನನಗೆ ಸಂಬಂಧಪಟ್ಟಿದ್ದ ವಿಚಾರಗಳು ಮಾತ್ರ ಎಷ್ಟು ಬೇಕು ಅಷ್ಟೇ, ನನಗೇನು ಬೇಕು. ನನಗೆ ಎಲ್ಲ ಹೋದ್ರು, ಏನೋ ಗಲಾಟೆ ಆಯಿತು, ಏನೋ ಒಂದು ಸಮಥಿಂಗ್ ಇದಾಯಿತು ಅಂತ. ಯಾಕಂದರೆ ಲಾಸ್ಟ್ ಫಿನಾಲೆ ದಿನ ಅವ್ರು ಇರಲಿಲ್ಲ. ಮನೆ ಒಳಗೆ ಬಂದವಾಗ ಮಾತಾಡ್ಸಿದ್ವಿ, ತುಂಬ ಚೆನ್ನಾಗಿ ಮಾತಾಡಿಕೊಂಡು. ಅವರು ಒಂದಷ್ಟು ಹೇಳಿಕೆಗಳು ಕೊಟ್ಟಿರೋದೆಲ್ಲ ನೋಡಿದೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಗೆಲ್ಲಬೇಕು ಸೋಲ್ಬೇಕು ಅನ್ನೋ ವಿಚಾರದಲ್ಲಿ. ಆಮೇಲೆ ಒಳಗಡೆ ನೀವೆಲ್ಲ ಇದ್ದಾಗ ಹೊರಗಡೆ ಕೆಲವೊಂದು ವಿಚಾರಗಳು ನಿಮ್ಮ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಆಗಾಗ್ಗೆ ಮೇ ಬಿ ಅದೊಂದು ಟೂಲ್ ಕಿಟ್ಟು ಅಂತಲೇ ಇಟ್ಕೊಳ್ಳೋಣ. ಎಲ್ಲೋ ಒಂದು ಕಡೆ ನೀವು ಸ್ಟ್ರಾಂಗ್ ಆಗ್ತಿದ್ದೀರಿ ಅಂತ ಹೇಳಿ ನಿಮ್ಮ ಅಪೋನೆಂಟ್ ಕಂಟೆಸ್ಟೆಂಟ್ ಪರವಾಗಿರೋರು, ಅವ್ರ ಅಭಿಮಾನಿಗಳೇನೋ ಒಂದು ಕಡೆ ನಿಮ್ಮ ಸ್ವಲ್ಪ ಕೆದಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮೋಕ್ಷಿತ ಅವ್ರದ್ದೊಂದು ಕತೆ ಹೊರಗಡೆ ಬರುತ್ತೆ, ಸೇರಿದಂತೆ ಬೇರೆ ಬೇರೆಯವ್ರದ್ದು ಕತೆಗಳು ಹೊರಗಡೆ ಬರುತ್ತೆ. ಆದರೆ ಅದು ನಿಮ್ಗೆ ಎಲ್ಲೂ ಒಳಗಡೆ ಎಫೆಕ್ಟ್ ಆಗಲ್ಲ. ಬಟ್ ಹೊರಗಡೆ ಬಂದಾಗ ಇಂಥದ್ದೊಂದು ಆಯಿತು ಅಂತಂದಾಗ ಅದನ್ನು ಹೇಗೆ ತಗೋತೀರಿ ನೀವು? ಅಣ್ಣ, ಇವಾಗ ನೀವೇ ಫಸ್ಟ್ ಹೇಳ್ಬಿಟ್ರಿ, ಏನಂತ ಹೇಳಿದ್ರಿ, ಮನುಷ್ಯ ಅಂದಮೇಲೆ ತಪ್ಪುಗಳಾಗುತ್ತೆ, ಕೆಲವೊಂದು ಬರುತ್ತೆ. ಅದಾದಮೇಲೆ ಮತ್ತೆ ಏನು ಅಂದ್ಬಿಟ್ರಿ, ಯಾರೋ ಪ್ರತಿಸ್ಪರ್ಧಿಗಳು ಒಬ್ಬರು ಅವರು ಫ್ಯಾನ್ಸು, ಇನ್ನೊಬ್ಬರು ಮತ್ತೊಬ್ಬರು ಮಾಡ್ತಾರೆ ಅಂತ. ನಿಮ್ಮಲ್ಲಿ ಪ್ರಶ್ನೆನೂ ಇದೆ, ನಿಮ್ಮಲ್ಲೇ ಆನ್ಸರ್ ಇದೆ. ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡೇ ಮಾಡ್ತಾರೆ ಆ ಥರ. ಬಟ್ ಅವರು ನಾನು ಒಂದು ನೀವು ಒಂಥರ ಟೋಟಲಿ ಏನು ಟೇಕ್ ಇಟ್ ಈಸಿ, ಬಂದಿದ್ದು ನಂದು ಅಷ್ಟೇ, ಈಗ ಬಂದ್ಗಂಗೆ ನಿಂತ್ಕೊಳ್ಳೋದು, ಆಮೇಲೆ ಏನು ಬರುತ್ತೆ ನೋಡೋಣ ಅಷ್ಟೇ ಅಣ್ಣ. ವೆರಿ ಸಿಂಪಲ್ ಅಣ್ಣ. ಇದು ತುಂಬ ಯೋಚನೆ ಮಾಡ್ಕೊಂಡು ತುಂಬ ಇದು ಅಂದ್ಕೊಂಡು ಯಾಕೆ ಹೋಗ್ಬೇಕು? ಇವಾಗ ಜೆನ್ಯೂನಾಗಿ ಅಣ್ಣ ತಂಗಿ ಥರ ಇದ್ದಿದ್ದು, ಇವಾಗ ಆಚೆ ಬಂದಿದ್ಕೊಳ್ಳೆ ಹಂಗೆ ಅನ್ಸಿದ್ಕೊಳ್ಳೆ ಅದು ಬಿಡೋಕ್ಕಾಗುತ್ತಾ? ಬಿಡೋಕ್ಕಾಗಲ್ಲ. ಆ ಫೀಲಿಂಗಿಗೆ ಏನಾಯಿತು, ಆ ಕಣ್ಣೀರಿಗೆ ಏನಾಯಿತು, ಆ ನಗುಗೆ ಏನಾಯಿತು, ನಾವು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಏನಾಯಿತು, ಅವ್ರದ್ದೇನೋ ಅವರು ನಿರಪರಾಧಿ, ಅದು ಅವಾಗಲೇ ಪ್ರೂವ್ ಆಯಿತು, ಯಾವುದೂ ಇಲ್ಲ ಕೇಸು ಅಂತ ಅವರೇ ಹೇಳಿದ್ದಾರೆ ಮಾತಾಡಿದಾಗ. ನನಗೆ ಅವಳು ತಂಗಿ ಅಂದರೆ ತಂಗಿನೇ ಸರ್, ಅದು ಸ್ವೀಕಾರ ಮಾಡ್ತೀನಿ ಸರ್. ಅದರಲ್ಲಿ ನೋ ಡೌಟು ಸರ್. ಅವರು ಬ್ಯುಸಿ ಇದ್ದರು, ಆ ಫೋನ್ ಕಾಲ್ಸು ಆ ಥರದ್ರಲ್ಲಿ ಇಲ್ಲ. ಮತ್ತು ಸಿಗ್ತೀವಿ, ಗೌತಮಿಯವರು ಆಚೆ ಬಂದ ಆಮೇಲೆ ಸಿಕ್ಕಿದ್ದೀವಿ, ಸುಮಾರು ಜನ ರಜತ್ ಸಿಕ್ಕಿದ್ವಿ, ತ್ರಿವಿಕ್ರಮ್ ಸಿಕ್ಕಿದ್ದೀವಿ, ಭವ್ಯ ಸಿಕ್ಕಿದ್ದೀವಿ, ಎಲ್ಲರೂ ಸಿಗ್ತೀವಿ. ಅದು ಆಟ ಸರ್. ಆಟ ಹೊರತುಪಡಿಸಿ ನಮ್ಮದೇ ಅಂತ ಒಂದು ಜೀವನ, ನಮ್ಮದೇ ಅಂತ ಒಂದು ಮನುಷ್ಯತ್ವ, ನಮ್ಮದೇ ಆಗ್ತಕ್ಕಂಥ ಒಂದು ಮಾನವೀಯತೆ ದೃಷ್ಟಿಗಳಿರುತ್ತಣ್ಣ. ಅದರಲ್ಲಿ ನನಗೆ ಯಾರು ಏನೇ ಅಂದ್ಕೊಳ್ಳಿ ಅಣ್ಣ, ನನಗೆ ಅದರಲ್ಲಿ ಏನು ಎರಡನೇ ಥಾಟೇ ಇಲ್ಲ.
ಫಸ್ಟು ನಾನು ಸ್ವೀಕಾರ ಮಾಡಬೇಕಾದ್ರೆ ನಾವು ಹೇಗೆ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನನಗೆ ಮಂಜಣ್ಣ ಅಂತ ಅಷ್ಟು ಪ್ರೀತಿಯಿಂದ ಕರೆದಾಗ ನಾನು ನಿಮ್ಮನ್ನ ಅಣ್ಣ ಅಂತಲೇ ಕರಿಬೇಕು. ನೀನು ಇಲ್ಲ ಮಂಜ ಅಂತಂದರೆ ಆಯ್ತು ಹೇಳಲೇ ಅಂತ ಕರಿಬೇಕು. ಇಟ್ಸ್ ವೆರಿ ಸಿಂಪಲ್ ಅಣ್ಣ ಅಲ್ವಾ. ಆ ರೀತಿ ಇರುವಾಗ ನಮಗೆ ಅಲ್ಲಿ ಪ್ರೀತಿ ಸಿಕ್ಕಿದವಾಗ ನಮ್ಗೆ ಅದೇನು ದೊಡ್ಡ ಎಫೆಕ್ಟ್ ಅನ್ಸಲ್ಲ ಅಣ್ಣ. ನೀವೇ ಹೇಳ್ಬಿಡ್ತೀವಿ ನೆಗೆಟಿವ್ ಪಾಸಿಟಿವ್. ನನ್ನ ತಂಗಿರೇ ಹೇಳಿ ಕಳಿಸಿದ್ರು ಹೇಗೆ ಸ್ವೀಕಾರ ಮಾಡ್ತೀರಾ ಹೇಗೆ ಅಂತ. ಬಟ್ ಅದು ಬಂದೇ ಬರುತ್ತೆ ಸರ್. ನಿಮಗೆ ನೆವೆ ಆದವಾಗ ಪ್ಯಾಂಟ್ ಕೆರ್ಕೊಳಲ್ವ ಸರ್ ಹಿಂಗೆ? ಅಲ್ಲ ಅದೇ ಅಲ್ಲಿ ಕೆರ್ಕೊಂಡ್ರೆ ಅಲ್ಲಿ ಬೇರೆ ರೀತಿ ಬರುತ್ತೆ ಆ ಫೋಟೋ ಬಂದರೆ. ಅದಕ್ಕೇನು ಮಾಡೋಕ್ಕಾಗುತ್ತೆ? ಇವಾಗ ಪ್ರತಿಯೊಬ್ಬರು ಈಗ ಕೆರ್ಕೋತೀವಿ ನೆವೆ ಆದರೆ ಅದೇ ಅಲ್ಲಿ ಬಂದವಾಗ ಏನಾಗುತ್ತೆ ಅದು. ಈಗ ನೀವು ಫಾರ್ ಎಕ್ಸಾಂಪಲ್ ಆಕಾಶದಲ್ಲಿ ನೀ ದೀಪವಾದೆ, ನಾನು ಇಲ್ಲಿ ಹಾಡಿದ್ರೆ ಚೆನ್ನಾಗಿ ಹಾಡ್ತಾವನೆ ಅಂತ, ಮಂಜಣ್ಣ ಅಲ್ಲಿ ಹಾಡಿದ್ರೆ ಏನೋ ಮಾಡ್ತಾವನಲ್ಲ ಮಂಜಣ್ಣ, ಯಾರಿಗೋ ಇದನ್ನ ಇಂಡೈರೆಕ್ಟ್ ಆಗಿ ಇಡ್ತಾವನಲ್ಲ ಮಂಜಣ್ಣ ಅಂತ ಅನಿಸುತ್ತೆ. ಈ ಆಕಾಶ ಹಾಡಿದ್ಯಲ್ಲ ಪದೇ ಪದೇ ಮಂಜಣ್ಣನ ಬಾಯಲ್ಲಿ ಬರೋದಕ್ಕೆ ಏನೋ ಒಂದು ಉದ್ದೇಶ ಇತ್ತು, ಏನಣ್ಣ ಅದು? ಅಂದರೆ ನಾವು ಮೂವರು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸರ್. ಅಂದರೆ ಗೌತಮಿ, ಮೋಕ್ಷಿತ ಮತ್ತು ನಾನು. ಆ ಸಾಂಗ್ ನಾನೇ ಫಸ್ಟು ಸ್ಟಾರ್ಟ್ ಮಾಡಿದ್ದು ಬಿಗ್ ಬಾಸ್ ಮನೇಲಿ. ನನಗೆ ಆ ಲೈನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಸ್ನೇಹಿತರು ಪ್ರಮೋದ್ ಮರು ಅಂತ ಬರ್ದಿರೋ ಹಾಡುಗಳು. ಹೌದು, ತುಂಬಾ ಒಳ್ಳೆ ಲೈನ್ಸ್. ಪ್ರಮೋದ್ ಮರು ಅಂತವರು ನಮಗೂ ಆತ್ಮೀಯರೇ. ದೂರದರ್ಶನ ಸಿಂಹದಲ್ಲಿ, ಆಮೇಲೆ ಇದು ಸಿಂಗಾರ ಸೀರೆ ಎಲ್ಲ. ಅಂದರೆ ಆ ಸಾಂಗನ್ನು ನಾನು ಅಂದರೆ ಆಕಾಶದಲ್ಲಿ ನೀ ದೀಪವಾದೆ, ಇರುಳಲ್ಲಿ ಅಂದರೆ ಸಿಹಿ ಕಹಿ ಏನಾದರೂ ಜೊತೆಯಾಗಿರು. ಅಂದರೆ ಆ ಲೈನ್ಸ್ ಎಲ್ಲ ತುಂಬ ಇಷ್ಟ. ಆ ಸಾಂಗ್ ಆಡಿದವಾಗ ಆ ಮೂರು ಆಡ್ಕೊಂಡು ಹಂಗಿದ್ದವಾಗ ಮಹಾರಾಜ ಟಾಸ್ಕಲ್ಲಿ ಅವರು ಒಂದು ಸ್ವಲ್ಪ ದೂರ ಹೋದಾಗ ಆ ಟೈಮಲ್ಲಿ ನೀವು ನನ್ನ ಜೊತೆಗಿದ್ದಲ್ಲ ಸಿಹಿ ಕೈ ಅನ್ನೋದು ನಾವು ಆಡ್ತಾ ಇದ್ದಿದ್ದು, ಅದನ್ನೆಲ್ಲ ನೆನಪು ಹಾಕ್ಕೊಂಡು. ಮತ್ತು ಅವರು ಮೋಕ್ಷಿತ್ ಅವರು ಆಸ್ಥಾನದಲ್ಲಿ ಇರಬೇಕಾದ್ರೆ, ಮಹಾರಾಜನಾಗಿರ್ಬೇಕಾದ್ರೆ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಆ ಫೀಲ್ಗೆ. ಆಮೇಲೆ ಅವರ ತಾಯಿ ಬಂದಾಗ ಆ ಸಾಂಗಲ್ಲಿ ಅದೇನೋ ಶಕ್ತಿ ಇದೆ ಸರ್. ಆ ಲಿರಿಕ್ಸಲ್ಲಿ ತುಂಬಾ ಶಕ್ತಿ ಇದೆ. ಅಂದರೆ ಗೆದ್ದವಾಗೂ ಆ ಸಾಂಗ್ ಬರ್ತಿತ್ತು, ಸೋತವಾಗೂ ಆ ಸಾಂಗ್ ಬರ್ತಿತ್ತು, ಅವಳು ಬಂದವಾಗೂ ಸಾಂಗ್ ಬರ್ತಿತ್ತು. ಆಮೇಲೆ ಫ್ರೆಂಡ್ಶಿಪ್ಪಲ್ಲಿ ಎಲ್ಲರೂ ಖುಷಿಯಾಗಿದ್ದವಾಗೂ ಆ ಸಾಂಗ್ ಬರ್ತಿತ್ತು ಸರ್. ನನಗೆ ಆ ರೀತಿ ಒಂದಷ್ಟು ಸಿಚುವೇಶನ್ಗಳೆಲ್ಲ ಸಾಂಗು ಓಡ್ತಾನೆ ಇತ್ತು. ಈಗಲೂ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ, ನಮ್ಗೆ ಗೊತ್ತಿಲ್ಲ. ನನಗಂತೂ ಕಿವಿನಲ್ಲಿ ಪದೇ ಪದೇ ಮಂಜಣ್ಣನ ಹತ್ರ ಈಗ ಹಾಡಿಸ್ಲೇಬೇಕು ಅನ್ನೋದು ಬರ್ತಾ ಇದೆ. ಮಂಜಣ್ಣ ಹಾಡ್ಬೇಕೀಗ ಎಕ್ಸ್ಕ್ಲೂಸಿವ್ಲಿ ಬಿಗ್ ಬಾಸ್ ಆದ್ಮೇಲೆ ಪವರ್ ಟಿವಿನಲ್ಲೇ ಹಾಡಿದ್ದು ಅಂತ ಆಗ್ಬೇಕದು. ಪ್ಲೀಸ್ ಮಂಜಣ್ಣ, ನಮ್ಮೆಲ್ಲರಿಗೋಸ್ಕರ ಅಲ್ಲೇನು ಅದೇ ಟೋನಲ್ಲಿ ಯಾವತ್ತು ಮಹಾರಾಜ. ಆಕಾಶದಲ್ಲಿ ನೀ ದೀಪವಾದೆ, ഇരുളാಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಾನು ನಿನಗಾಗಿ ಕಾದೆ, ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಅಷ್ಟೇ. ಇನ್ನೂ ಬೇಕಾಗಿದೆ ಬಿಗ್ ಬಾಸ್, ಇನ್ನೂ ಬೇಕಾಗಿದೆ. ಈ 120 ಡೇಸ್ ಆಫ್ ಬಿಗ್ ಬಾಸ್ ಈ ಮುಗ್ದೋಯ್ತಲ್ಲಪ್ಪ, ಅಯ್ಯೋ 120 ದಿನಾನೇ ಅಂತ ಅನ್ನಿಸ್ತಲ್ಲ ಲಾಸ್ಟಲ್ಲಿ? ಇಲ್ಲ, ನಾನು ಸಿಕ್ಕಾಪಟ್ಟೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀನಿ ಸರ್. ಇವಾಗ ನನಗೆ 2 ವೀಕ್ಸ್ ಬಿಫೋರೇ ಯಾಕೆ ಝೀರೋ ಆಗ್ಬಿಟ್ಟೆ ಅಂತಂದರೆ, ಇಲ್ಲಿಂದ ಹೋಗಾದ್ಮೇಲೆ ಬೇರೆ ಪ್ರಪಂಚ ಅನ್ನೋದು ಗೊತ್ತು. ಇಲ್ಲಿಂದ ಗೆಲುವೋ ಸೋಲೋ ಅದು ಬೇರೆ ವಿಚಾರ. ಬಟ್ ಇರೋದನ್ನು ಹೇಗೆ ಉಳಿಸ್ಕೊಳ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಹರಿಸ್ತೀನಿ. ಅದಾದಮೇಲೆ ಇವಾಗ ಹೌದು, ಟು ಬಿ ಫ್ರಾಂಕ್ ಆಗಿ 120 ಡೇಸ್ ಅದು ಫಿನಲೇ ಆದಮೇಲೆ ಆ ಮನೇಲಿ ಯಾರೂ ಇರೋಕ್ಕಾಗಲ್ಲ. ಸೀಸನ್ 11 ಅವರು ಸೀಸನ್ 2 ಸ್ಟಾರ್ಟ್ ಆಗುತ್ತೆ, ಅದು ಬೇರೆಯವರು ಹೋಗ್ತಾರೆ. ಬಟ್ ಸಾಮಾನ್ಯ ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ನಮ್ಮ ಅಮ್ಮ ಅಂತೂ ನಿಮ್ಮ ಫ್ಯಾನು. ನೀವು ಗೌತಮಿ ಅವ್ರ ಜೊತೆ ಕೂತ್ಕೊಂಡು, ಮೋಕ್ಷಿತ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡುವಾಗ ಕೆಲವು ವಿಚಾರಗಳು ಅಯ್ಯೋ ಈ ಮಂಜಂಗ್ ಅರ್ಥನೇ ಆಗಲ್ಲಪ್ಪ ಅಂತ ಬೈಯೋರು ಕೂತ್ಕೊಂಡು. ಆದರೆ ನಿಮ್ಮನ್ನು ಫಸ್ಟ್ ಡೇಯಿಂದಾನು ಒಂದು ಅಗ್ರೆಸಿವ್ ಮಂಜಣ್ಣ ಅಂತಾರೆ ನಮ್ಮ ಅಮ್ಮ. ನಮ್ಮನ್ನ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತೀನಿ ನಾನು, ಯಾರ್ಯಾರ್ದು ಕಾಣದಿರೋ ಪರ್ಸ್ಪೆಕ್ಟಿವಲ್ಲಿ ಮಾತಾಡಲ್ಲ. ಭಾಳ ಸ್ಟ್ರಾಂಗ್ ಮಂಜಣ್ಣ, ಮಂಜಣ್ಣ ಇರ್ತಾರೆ ಪಕ್ಕ ಅಲ್ಲ ಟಾಪ್ 3ನಲ್ಲಿ ಮಂಜಣ್ಣ ಇರ್ತಾರೆ ಅನ್ನೋ ಲೆವೆಲ್ಗೆ ನಿಮ್ಮ ಕಂಪ್ಲೀಟ್ ನೀವು ಆಡ್ತಾ ಇದ್ದಿದ್ದು ನಿಮ್ಮ ವ್ಯಕ್ತಿತ್ವ ಎಲ್ಲವೂ ಕಾಣಿಸ್ತಾ ಇತ್ತು. ಬಟ್ ಹೋಗ್ತಾ 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 ಕೋರ್ಸ್ ಆಫ್ ಲಾಸ್ಟ್ 15 ದಿವಸ ಅಂತ ನಮ್ಮಮ್ಮ ಯಾಕೆ ಮಂಜು ಹೆಂಗಾಗ್ಬಿಟ್ರು, ಯಾಕೆ ಏನದು ಏನೋ ಹೇಳ್ತವ್ರ ಅವರು ಬಿಗ್ ಬಾಸಲ್ಲಿ ಮಂಜಣ್ಣ ನೀವು ಸೈಲೆಂಟ್ ಆಗಿ ಅಂತ ಹೇಳ್ತಾರ, ಯಾಕೆ ಹಿಂಗಾಗ್ತಿದೆ ಅಂತ ಒಂದು ಕೇಳೋ ಲೆವೆಲ್ಗೆ ಮಂಜಣ್ಣ ಬದಲಾಗ್ಬಿಟ್ರು ಅಂತ. ನಮ್ಮಮ್ಮಂಗೆ ಆ ಪ್ರಶ್ನೆ ಇದೆ, ನಮ್ಮಮ್ಮಂಗೆ ಉತ್ತರ ಕೊಟ್ಬಿಡಿ. ಇಲ್ಲಮ್ಮ, ಅಮ್ಮ ಎಷ್ಟೇ ಸ್ಟಾರ್ಟಿಂಗ್ ವೀಕ್ಸಲ್ಲೆಲ್ಲ ಒಂದಷ್ಟು ನನಗೆ ನನ್ನ ವ್ಯಕ್ತಿತ್ವ ಹೇಗೆ ಅಂತಂದರೆ, ನೀವು ಟ್ರಿಗರ್ ಮಾಡಿದ್ರೆ ನಾನು ಟ್ರಿಗರ್ ಆಗ್ತೀನಿ. ನನ್ನ ಮಿರರ್ ಎಫೆಕ್ಟು. ನಾನಾಗಿ ನಾನೇ ಹೋಗಿ ಕೆದ್ದುಕೊಂಡು ಜಗಳ ಮಾಡೋದಾಗಲಿ, ನಾನಾಗಿ ನಾನೇ ಹೋಗಿ ನನಗೆ ಇಷ್ಟ ಇಲ್ದಿದ್ದವ್ರ ಹತ್ರ ಕೂತ್ಕೊಂಡು ಮಾತಾಡೋದಾಗಲಿ, ಅವ್ರ ಹತ್ರ ಎಂಟರ್ಟೈನ್ ಮಾಡೋದಾಗಲಿ, ಇದಲ್ಲ ನನ್ನ ವ್ಯಕ್ತಿತ್ವ. ಇದಲ್ಲ. ಇದು ಬಿಗ್ ಬಾಸ್ ಮನೇಲಿ ವ್ಯಕ್ತಿತ್ವದ ಆಟ ಅಂತಂದಾಗ ನನಗೆ ಯಾರೋ ಒಂದಷ್ಟು ಭಾಷೆ ಬಳಸ್ಬಿಟ್ಟಿರ್ತಾರೆ ಟಾಸ್ಕ್ ವಿಚಾರದಲ್ಲಿ. ಅವ್ರನ್ನ ನೋಡಿದ್ರೆ ನನಗೆ ಆಗಲ್ಲ ಅದು. ಯಾಕಂದರೆ ಒಂದಷ್ಟು ಜನ ಅಣ್ಣ ಅಂತಂದಿರ್ತಾರೆ, ಮತ್ತು ಬೇರೆ ಥರನೇ ಹೋಗೋ ಬಾರೋ ಅಂತೆಲ್ಲ ಮಾತಾಡ್ಬಿಟ್ಟಿರ್ತಾರೆ. ಆಮೇಲೆ ಬೇರೆ ರೀತಿಯೇ ಆಗಿರುತ್ತೆ ಸರ್ ಅದು. ಆ ಪದ ಬಳಕೆಗಳು, ಆಮೇಲೆ ಅವರ ಮ್ಯಾನರಿಸಮು, ಅದೇ ಹೇಳಿದ್ದು 24 ಗಂಟೆಗಳಲ್ಲಿ ಬೇಜಾನಾಗಿರುತ್ತೆ ಸರ್. ಆ ಟೈಮಲ್ಲಿ ನಾನು ಒಬ್ಬನೇ ಇದ್ಬಿಡ್ತೀನಿ. ನಾನು ಇರೋದೇ ಹೇಗೆ, ನನಗಿಷ್ಟ ಆಗಲಿಲ್ವಾ, ಆ ಜಾಗ ಇಷ್ಟ ಆಗಿಲ್ಲ, ಆ ನೇಚರ್ ಇಷ್ಟ ಆಗಿಲ್ಲ, ಆ ಪರಿಸ್ಥಿತಿ ಇಷ್ಟ ಆಗಿಲ್ಲ, ಅಲ್ಲಿ ಜನಗಳು ಇಷ್ಟ ಆಗಲಿಲ್ಲ ಅಂದರೆ ನಾನು ಒಬ್ಬನೇ ಇರ್ತೀನಿ.
ಅಂದರೆ ಲಾಸ್ಟ್ 15 ದಿವಸದಲ್ಲಿ ನೀವು ಅದೇ ಮೈಂಡಲ್ಲೇ ಹೋಗಿ ಹೌದು ಸರ್, ನಾನು ಕಪ್ ಗೆಲ್ಲಬೇಕು ಅಂಥೇಳಿ ನಾನು ಹೋಗಿ ನನ್ನ ವ್ಯಕ್ತಿತ್ವವನ್ನು ಬಿಟ್ಟು ಎಲ್ಲರೂ ಈಚೆ ಕಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡಿರೋರ ಹತ್ರನೂ ಮಾತಾಡಿ, ಆ ಮೂಲೆಯಲ್ಲಿ ಕೂತಿರೋರ ಹತ್ರನೂ ಮಾತಾಡಿ, ನಾನು ಹೋಗಿ ಏನಕ್ಕೆ ಅವಾಗೂ ಒಪ್ಪಲ್ಲಲ್ವ ಸರ್, ಅವಾಗೂ ಅಮ್ಮನಿಗೆ ಮತ್ತೆ ಪ್ರಶ್ನೆ ಅಲ್ವಾ ಸರ್. ಮಂಜ ಆ ರೀತಿ ಇದ್ದವನು ಮಂಜ ಒಬ್ಬನಾಗೆ ನಾಟಕ ಮಾಡ್ತಾನೆ ಮಂಜ, ನೀನು ನಾಟಕ ಮಾಡ್ತಾನೆ, ಏನಕ್ಕೆ ಬೇಕಿತ್ತು ಅಂತನೂ ಅಂತಾರೆ. ಹೌದು ಅವನಿಗೆ ಕಪ್ಪುಗೋಸ್ಕರ ಇನ್ನೊಂದಕ್ಕೋಸ್ಕರ ನನ್ನ ವ್ಯಕ್ತಿತ್ವ ಬಿಟ್ಟು ಅದಾಗಲ್ಲ ಸರ್. ನನಗೆ ಅಮ್ಮ ಇವತ್ತು ಹೇಳಿದಾರಲ್ವಾ, ಆ ಅಮ್ಮನ ಬಾಯಲ್ಲಿ ಅಷ್ಟು ಬಂದಿದೆಯಲ್ಲ, ಅಮ್ಮ ಅಷ್ಟು ಅಬ್ಸರ್ವ್ ಮಾಡಿದಾರಲ್ಲ, 15 ದಿನ ಯಾಕೋ ಏನಾಯಿತು ಮಂಜುಗೆ ಫಸ್ಟಿಂದನೂ ಹಂಗೆ ಅನ್ಕೊಂಬಂದಿದ್ರು. ಆ ಪ್ರೀತಿ ಮುಂದೆ ಆ ದೊಡ್ಡ ಕಪ್ಪೆ ಸಿಕ್ತು ಸರ್. ಬಟ್ 50 lakhs ಇಸ್ ಅ ಬಿಗ್ ಮನಿ ಅಲ್ಲ, ವಾಟ್ ಎವರ್ ನಾವು ಏನೇ ಹೇಳ್ಬೋದು. 50 ಲಕ್ಷ ದುಡಿಯೋಣ ಇದು ಮಾಡೋಣ, ಏನಿದೆ, ಏನು ಹೊತ್ಕೊಂಡು ಹೋಗೋದು ಏನಿದೆ ಅಣ್ಣ, ಏನೂ ಇಲ್ಲ ಲೈಫಲ್ಲಿ. ನೆಮ್ಮದಿ ಒಂದು ಬಿಟ್ಟರೆ ಮತ್ತೇನು ಇಲ್ಲ. ಇನ್ನೇನೂ ಇಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ನೆಮ್ಮದಿ ಒಂದು ಬಿಟ್ಟರೆ ಇನ್ನೇನು ಇಲ್ಲ. ಮನುಷ್ಯ ನೆಮ್ಮದಿಯಾಗಿರ್ಬೇಕಷ್ಟೆ. ಎಸ್ ಮಂಜಣ್ಣ, ಈಗ ಬಿಗ್ ಬಾಸಿಂದ ಹೊರಗಡೆ ಬಂದಾಗಿದೆ, ಇನ್ನು ಮುಂದೇನು ಅನ್ನೋದು ಜೀವನ, ಮುಂದೇನು ಅನ್ನೋದು ನೀವು ಜಾಸ್ತಿ ಮುಂದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಅಂತ ನಂಗೆ ಗೊತ್ತಾಯಿತು. ಬಟ್ ಸ್ಟಿಲ್ ನಾನೊಂದು ಪ್ರಶ್ನೆ, ಒಂದು ಪಾರ್ಟ್ ಆಗಿ ನಾನು ಅದನ್ನು ಇಟ್ಕೊತೀನಿ.